ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಬೆಳಗ್ಗೆನೇ ಇವತ್ತು ಶಾಪಿಂಗ್ ಬಂದ್ಬಿಟ್ಟಿನಿ. ಶಾಪಿಂಗ್ ಅಂತಂದರೆ ಸ್ವಲ್ಪ ಮನೆಗೆ ಬೇಕಾಗಿರೋಂಥ ವಸ್ತುಗಳು ಬೇಕಾಗಿತ್ತು, ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ಇವಾಗ ಮಾರ್ನಿಂಗ್ ಕೂಡ ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡಬೇಕು. ಇಲ್ಲಿಗೆ ಬಂದಿದ್ದೀನಿ ನೋಡಿ, ಬೆಲೆಗಳೆಲ್ಲ ಈ ಥರ ಹಾಕಿದ್ದಾರೆ. ಸ್ವಲ್ಪ ವರ್ತ್ ಅನಿಸ್ತು ಇಲ್ಲಿ ನನಗೆ, ಅದಕ್ಕೆ ಸ್ವಲ್ಪ ಏನೇನು ಬೇಕೋ ಅದು ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬನ್ನಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ನಾನು ಹೇಳ್ತೀನಿ. ಹಾಯ್, ಹೇಳಿದ್ನಲ್ಲ ಇವಾಗ ಹೋಗಿ ಜಸ್ಟ್ ಇವಾಗ ತಾನೇ ಆಚೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಬಂದೆ. ಮಾರ್ನಿಂಗಲ್ಲಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತಂದರೆ, ಇವಾಗ ಬೆಳಗ್ಗೆ ಮಾರ್ನಿಂಗೇ ಬಂದು ಬ್ರೇಕ್ಫಾಸ್ಟ್ ಇನ್ನೇನು ರೆಡಿ ಮಾಡಿಲ್ಲ. ಹಾಗಾಗಿ ಬೆಳಗ್ಗೆನೇ ಸೊಪ್ಪು ಮಾಡೋಣ ಅಂತ ಈ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಏನೇನು ಸೊಪ್ಪು ತೊಗೊಂಡಿದ್ದೀನಿ ಅಂತಂದರೆ ಪಾಲಕ್ಕು ಮತ್ತು ಇದು ಮೆಂತ್ಯ ಭಾತ್ಗೆ ಯೂಸ್ ಆಗುತ್ತೆ ಅಂತ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡೆ. ಬಟ್ ನನಗೆ ಅಲ್ಲಿ ವರ್ತ್ ಅನ್ಸಿದ್ದೇನು ಅಂತಂದರೆ, ಟೊಮೆಟೊ ಇವಾಗ ತುಂಬ ರೇಟ್ ಇದೆ. ಬಟ್ ಈ ಟೊಮೆಟೊ ಬಂದು 35 ರುಪೀಸ್ಗೆ ಈ ಟೊಮೆಟೊನ ಕೊಟ್ಟರು. ಹಾಗಾಗಿ ಇದನ್ನು ತೊಗೊಂಬಿಟ್ಟೆ ನಾನು. ಟೊಮೆಟೊ ರೇಟ್ ಜಾಸ್ತಿ ಇದೆಯಲ್ವ ಈಗ, ಹಾಗಾಗಿ ಟೊಮೆಟೊ ತೊಗೊಂಡೆ. ಇದನ್ನು 35 ರುಪೀಸ್ ಅಂದರೆ KG 35 ರುಪೀಸು, ಬಟ್ ತೂಕ ಹಾಕಿದಾಗ 1/4 KG ಇತ್ತು ಇದು. ಅದು ಬಿಟ್ಟರೆ ನನಗೆ ಆಮೇಲೆ ಕೆಲವೊಂದೆಲ್ಲನೂ ಸ್ವಲ್ಪ ಒಂದು ಶೆಲ್ ತೊಗೊಂಡಿದ್ದೆ. ಅದು ಶೆಲ್ ಬಂದು 4 ಶೆಲ್ ಬಂದು 200 ರುಪೀಸ್ ಹಾಕಿದ್ರು. ಅದನ್ನು ತೊಗೊಂಡು ಆಮೇಲೆ ಮತ್ತೆ ಬಿಲ್ ನೋಡಿ ಅಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟೆ, ಬೇಡ ಅಂತ ಅಂದ್ಕೊಂಡು. ಬಟ್ ನಾನು ಇವಾಗ ಇದನ್ನು ಅಡುಗೆನ ಮಾಡಬೇಕು ನಾನು. ಏನಿದು ಮಾಮೂಲಿ ಮೆಣಸಿನ್ಕಾಯಿ ಮನೆಗೆ ಬೇಕಾಗಿರೋಂಥದ್ದು ತೊಗೊಂಡೆ. ಹಾಗಾಗಿ ಕೆಲವೊಂದು ತರಕಾರಿಗಳನ್ನ ತೊಗೊಂಡೆ. ಅದನ್ನು ಬಿಟ್ಟು ನಾನು ಏನೇ ನಾಟಿ ಟೊಮೆಟೊ ತೊಗೊಂಡಿದ್ರು ನನಗೆ ಬಂದು ಫಾರಮ್ ಅನ್ನೋದು ಇರಲೇಬೇಕು. ಫಾರಮ್ ಟೊಮೆಟೊ ಕೆಲವೊಂದು ಸೊಪ್ಪು ಸಾರಿಗೆಲ್ಲ ಫಾರಮ್ ಟೊಮೆಟೊನ ನಾನು ಯೂಸ್ ಮಾಡೋದು. ಹಾಗೆ ಹಾಗಲಕಾಯಿನ ತೊಗೊಂಡಿದ್ದೀನಿ. ಯಾವಾಗಲಾದರೂ ಸಮ್ಟೈಮ್ಸ್ ಹಸ್ಬೆಂಡ್ಗೆ ಬೇಕಾಗುತ್ತೆ ಹಾಗಲಕಾಯಿ, ಅವ್ರಿಗೆ ಇಷ್ಟ. ಹಾಗಾಗಿ ಇವಾಗ ಸೊಪ್ಪು ಸಾರು ಮಾಡಿದಾಗ ಇದು ಪಲ್ಯಕ್ಕೆ ಬಂದು ಹಾಗಲಕಾಯಿ ಪಲ್ಯ ಮಾಡ್ತೀನಿ. ಇದನ್ನು ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ, ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಇನ್ನೇನು ತೊಗೊಂಡೆ ಅಂತಂದರೆ ಅದೇ ಶೆಲ್ಲು, ಮನೆಗೆ ಬೇಕಾಗಿರೋ ಐಟಮ್ಸ್ ಮಾತ್ರ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ಆಯಿಲ್ ಬಂದು ಸ್ವಲ್ಪ ಆಯಿಲ್ ಬಂದು ಸ್ವಲ್ಪ ಕಡಿಮೆ ಇತ್ತು. ಇದು ಪ್ರೈಸ್ ಸ್ವಲ್ಪ ಔಟ್ಸೈಡ್ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ತೊಗೊಂಡೆ. ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಇವಾಗ ಬಂದು ನಾನು ಏನು ಮಾಡಬೇಕು ಅಂತಂದರೆ ಅಡುಗೆನ ಮಾಡಬೇಕು. ಅಡುಗೆ ಅಂತಂದರೆ ಇವಾಗ ನಾನು ಸೊಪ್ಪು ಸಾರು ಮಾಡಿಬಿಡ್ತೀನಿ. ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಿ ರೆಡಿ ಮಾಡಿಬಿಡ್ತೀನಿ. ಅದನ್ನು ತೋರಿಸ್ತೀನಿ ನಾನು ಕೆಲವೊಂದು. ಆಮೇಲೆ ಮಾರ್ಟಿನ್ ತೊಗೊಂಡೆ. ಯಾವಾಗ ಹಿಟ್ಟು ಯೂಸ್ ಮಾಡಿ ಈ ಜಿರಳೆಗಳೇ ಕಡಿಮೆ ಆಗಿಲ್ಲ. ಹಾಗಾಗಿ ಇವತ್ತು ಮಾರ್ಟಿನ್ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ಅದನ್ನು ಟ್ರೈ ಮಾಡಿ ನೋಡೋಣ ಜಿರಳೆಗಳು ಹೋಗುತ್ತಾ ಅಂತ. ಅದೇನೋ ಎಷ್ಟು ಕ್ಲೀನ್ ಮಾಡಿದ್ರೂ ಆ ಜಿರಳೆಗಳು ಮಾತ್ರ ಹೋಗ್ತಾ ಇಲ್ಲ. ಅದೇನಾಗ್ಬಿಟ್ಟಿದೆಯೋ ಏನೋ, ಹಾಗಾಗಿ. ಮತ್ತು ಇನ್ನೇನು ಆಫರ್ ಬಿಟ್ಟಿರಲಿಲ್ಲ. ಇದು ಮಾತ್ರ ಒಂದು ಡಾಬರ್ ರೆಡ್ ಪೇಸ್ಟಿಗೆ ಮಾತ್ರ ಒಂದೇ ಒಂದು ಆಫರ್ ಕೊಟ್ಟಿದ್ದಾನೆ. ಒಂದು ಬ್ರಷ್ ಒಂದು ಕೊಟ್ಟಿದ್ದಾನೆ, ಇದಕ್ಕೆ ಬ್ರಷ್ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಹೋಗಿದ್ದೆ ಏನಕ್ಕಂತಂದರೆ, ಮಾರ್ನಿಂಗ್ ಹೋಗಿದ್ದು ಮೊಳಕೆ ಕಾಳು ಸಾರು ಮಾಡೋಣ, ಮೊಳಕೆ ಕಾಳು ಸಿಕ್ಕಿದ್ರೆ ಅಂತ ಹೋಗಿದ್ದು. ಏನು ಕೊಟ್ಟಿದ್ದಾನೆ ಇದರಲ್ಲಿ ಆಫರು ಅಂತಂದರೆ, ಅದೇ ಒಂದೆರಡು ಟೂತ್ ಪೇಸ್ಟ್ ಕೊಟ್ಬಿಟ್ಟು ಇದೊಂದು ಬ್ರಷ್ ಒಂದು ಕೊಟ್ಟಿದ್ದಾನೆ. ಚೆನ್ನಾಗಿದೆ. ಹಾಗೆ ಇಲ್ಲಿ ನನ್ನ ಹಿಂದೆಗಡೆ ನಾನು ಸ್ಮೋಕಿ ಕೂತ್ಕೊಂಡಿದ್ದಾನೆ. ಸ್ಮೋಕಿ ಬಾರೋ ಇಲ್ಲಿ, ಜಂಪ್ ಮಾಡಿ ಬಾಯಿಲಿ, ಜಂಪ್ ಮಾಡಿ ಬಾಯಿಲಿ. ಹಿಂದೆನೇ ಕೂತ್ಕೊಂಡಿದ್ದಾನೆ, ಬರಲ್ಲ ಇವಾಗ. ಅವನು ಕಳ್ಳ ಅಂತರ ಕೂತ್ಕೊಂಡಿದ್ದಾನೆ. ಬಾರೋ ನೋಡ್ಸೋಣ, ಬಾರೋ ನಿನ್ನನ್ನು. ಸ್ಮೋಕಿಮ್ಮ ಬಾರೋ ಇಲ್ಲಿ, ಬೈಲಿ ಬಾ ಬೈಲಿ ಬಾ. ನೋಡಿ ಬಂದ ಕಳ್ಳ ಬಂದ ಇಲ್ಲಿದ್ದಾನೆ. ಇವನಿಗೂ ಬೇರೆ ಪಾಪ ಕಟಿಂಗ್ ಬೇರೆ ಕರ್ಕೊಂಡು ಹೋಗ್ಬೇಕು. ನನಗೆ ಕಟಿಂಗ್ ಕರ್ಕೊಂಡು ಹೋಗೋಕ್ಕೂ ಟೈಮ್ ಇಲ್ಲ, ಏನು ಮಾಡೋಕ್ಕೂ ಟೈಮ್ ಇಲ್ಲ. ಏನು ಮಾಡ್ತಿದ್ದಾನೆ ಇವನು? ಕಳ್ಳ ಬಂದ ನನ್ನ ತೊಡೆ ಮೇಲೆ ಮಲ್ಕೊಂಬಿಟ್ಟಿದ್ದಾನೆ ಇವಾಗ. ಇದೊಂದು ನನ್ನ ಸ್ಮಾಲ್ ಮಿನಿ ಬ್ಲಾಗ್ ಅಷ್ಟೇ. ಇವಾಗ ನಾನು ಸೊಪ್ಪು ಸಾರು ಮಾಡೋದು ತೋರಿಸ್ತೀನಿ. ಹಾಗೆ ಸ್ಮೋಕಿಮ್ಮ ಹೋಗ್ತೀಯಾ? ಹೋಗಿ ಅಷ್ಟೇ. ಬಾಲ ಮಾತ್ರ ಕಾಣಿಸ್ತಿದೆ ಅಷ್ಟೇ, ಒಂದು ಬಾಲ ತೋರಿಸ್ತಿದ್ದಾನೆ ಅಷ್ಟೇ. ಓಹೋ ಕಳ್ಳ ಮಗ್ನೆ. ಬಾಲ ತೋರಿಸ್ತಾ ಇದ್ದಾನೆ. ಹಾಯ್ ಹೇಳ ಬಾ ಮಗ್ನೆ ಇಲ್ಲಿ. ಬರಲ್ಲ ಅವನು. ಹೋಗ್ಬಿಟ್ಟ ಕಿಚನ್ ಒಳಗಡೆ ಹೋಗ್ಬಿಟ್ಟು ಆಯಿಲೆಲ್ಲ ಇಟ್ಟಿದ್ರೆ, ಏನಾದರೂ ಚಪಾತಿ ಮಾಡೋಕ್ಕೆಲ್ಲ ಆಯಿಲ್ ಇಟ್ಟಿದ್ರೆ ನೀಟಾಗಿ ಅದ್ರ ಬಾಯಿ ಇಟ್ಬಿಟ್ಟು ಬಂದ್ಬಿಡ್ತಾನೆ. ಎಲ್ಲ ಹಾಲು ಕುಡಿಯಬೇಕು ನೋಡಿರ್ತೀರ. ಈ ನನ್ನ ಮಗ ಏನು ಅಂತಂದರೆ, ಆಯಿಲ್ ಏನಾದರೂ ಇಟ್ಟಿದ್ರೆ ಆಯಿಲ್ ನೀಟಾಗಿ ನೆಕ್ಬಿಟ್ಟು ಬಂದ್ಬಿಡ್ತಾನೆ ಅಂತ ನನ್ನ ಮಗ ಇವನು. ಆಮೇಲೆ ಮತ್ತೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಬೇರೆ ಆಯಿಲ್ ಹಾಕ್ಕೋಬೇಕು ಚಪಾತಿ ಮಾಡ್ಬೇಕಂದ್ರೆ. ನಾನು ಹಂಗೆ ಮಾಡ್ತಾನೆ ಇವನು.
ಐ ಹೋಪ್ ನನ್ನ ಈ ಸ್ಮಾಲ್ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ನಾನು ಇವಾಗ ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು ನನ್ನ ಚಾನಲಲ್ಲಿ. ಹಾಗಾಗಿ ಸ್ಮಾಲ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊಪ್ಪು ಮಾಡೋಕ್ಕೆ ತೋರಿಸ್ತೀನಿ. ಹಾಗೆ ಸೊಪ್ಪು ಆದಮೇಲೆ ಹಾಗಲಕಾಯಿ ಪಲ್ಯ, ತುಂಬ ಸಿಂಪಲಾಗಿ ಹಾಗಲಕಾಯಿ ಪಲ್ಯ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ನನ್ನ ವೀಡಿಯೋವನ್ನು ಇಷ್ಟೊತ್ತವರೆಗೂ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.